ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮಗೆ ಮಾನಿಟೈಸೇಷನ್ ಆಗಬೇಕು ಅಂತ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ ಕಂಪಲ್ಸರಿ ಆಗಿರುತ್ತೆ ಲಾಂಗ್ ವಿಡಿಯೋದಲ್ಲಿ. ಸೊ ನೀವು ವಾಚ್ ಟೈಮ್ನ ಕರೆಕ್ಟಾಗಿ ನೋಡಬೇಕಾಗುತ್ತೆ. ಎಲ್ಲಿ ಕರೆಕ್ಟಾಗಿ ನೋಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. 99% ಅಷ್ಟು ಯೂಟ್ಯೂಬರ್ಸು ವಾಚ್ ಟೈಮ್ನ ತಪ್ಪಾಗಿಯೇ ನೋಡ್ತಾ ಇದ್ದಾರೆ. ಅದು ಯಾಕೆ ಅಂತ ಅಂದರೆ, ನೀವು YT ಸ್ಟುಡಿಯೋದಲ್ಲಿ ವಾಚ್ ಟೈಮ್ನ ನೋಡ್ತಾ ಇದ್ದೀರಾ, ಅದು ಓಕೆ. ಅರ್ನ್ ಆಪ್ಷನಲ್ಲಿ ಮತ್ತು ಹೋಮ್ ಪೇಜಲ್ಲಿ ಇರೋವಂಥ ವಾಚ್ ಟೈಮು ಕರೆಕ್ಟ್ ವಾಚ್ ಟೈಮ್ ಅಲ್ಲವೇ ಅಲ್ಲ. ಸೊ ಕರೆಕ್ಟಾಗಿ ವಾಚ್ ಟೈಮ್ ಎಲ್ಲಿರುತ್ತೆ, ಯಾವ ಥರ ನೀವು ವಾಚ್ ಟೈಮ್ನ ನೋಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವೇನಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಲ್ವ, ಅದು ಲೇಟ್ ಆಗಿಬಿಡುತ್ತೆ. ಯಾಕೆ ಲೇಟ್ ಆಗುತ್ತೆ, ಎಲ್ಲಿ ರಾಂಗ್ ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಓಕೆನಾ. 1 ವೀಕಿಂತ ಜಾಸ್ತಿ ಲೇಟಾಗಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ ನೀವೇನಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ, ಓಕೆನಾ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಬೇಕು ಅಂತಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಈಗ ಹೋಮ್ ಪೇಜ್ ಬಂದಿದೆ ನೋಡಿ, ಇದರಲ್ಲಿ ವಾಚ್ ಟೈಮ್ ಅಂತ ತೋರಿಸ್ತಾ ಇದೆ ಇಲ್ಲಿ 289 ಅಂತ. ಇದು 28 ಡೇಸ್ದಾಗಿರುತ್ತೆ, ಅಂದರೆ 1 ಮಂತಿಂದ ಅಷ್ಟೇ ಇಲ್ಲಿ ವಾಚ್ ಟೈಮ್ ಇರುತ್ತೆ, ಓಕೆನಾ. ಲಾಸ್ಟ್ ಆಪ್ಷನ್ ಅರ್ನಿಗೆ ಹೋಗ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ವಾಚ್ ಟೈಮ್ ತೋರಿಸುತ್ತೆ ನೋಡಿ, 6:39 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ ಅಂತ ಇದೆ. ಇದು ಕೂಡ ನಿಮ್ಮ ರಿಯಲ್ ವಾಚ್ ಟೈಮ್ ಅಲ್ಲ. ಯಾಕೆ ಅಂತ ಅಂದರೆ, ನೀವು ಇಲ್ಲಿ ಮೇಲ್ಗಡೆ ಡೇಟ್ ನೋಡ್ಬೋದು, December 19 ಇದೆ. ಇವತ್ತು December 24 ಅಂದರೆ 1 ವೀಕ್ದು ಇಲ್ಲಿ ಅಪ್ಡೇಟೇ ಆಗಿರೋದಿಲ್ಲ. ಸೊ ಇದು 1 ವೀಕ್ ಹಿಂದೆದಾಗಿರುತ್ತೆ. ಸೊ ರಿಯಲ್ ವಾಚ್ ಟೈಮ್ ಎಲ್ಲಿರುತ್ತೆ ಅಂತ ಅಂದರೆ, ಇಲ್ಲಿ 3rd ಆಪ್ಷನ್ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ, ವ್ಯೂಸ್ ಅಂತ ಆಪ್ಷನ್ ಸಿಗುತ್ತೆ. ಈಗ ಪಕ್ಕಕ್ಕೆ ಸ್ಕ್ರೋಲ್ ಮಾಡಿದಾಗ ವಾಚ್ ಟೈಮ್ ಕಾಣಿಸುತ್ತೆ ನಿಮಗೆ. ಇಲ್ಲಿ 289 28 ಡೇಸ್ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ನೋಡ್ಬೋದು, 7 ಡೇಸ್ದು, 28 ಡೇಸ್ದು, 90 ಡೇಸು, 365 ಡೇಸ್ ಈ ಥರ ಇದೆ. ಒಂದೊಂದೇ ನೋಡ್ಕೊಂಡು ಹೋಗ್ಬೋದು ನೀವು. 7 ಡೇಸ್ ಬೇಕು ಅಂತಂದರೆ 7D ಅಂತ ಇದೆಯಲ್ಲ ಅದು 59.9 ವಾಚ್ ಅವರ್ಸ್ ಇದೆ. ಹಾಗೆ 90 ಡೇಸ್ದು 28 ಡೇಸ್ ನೋಡಿದರೆ 90 ಡೇಸ್ ಬಂದು 480.2 ವಾಚ್ ಟೈಮ್ ಇದೆ. 365 ಡೇಸ್ ಇದೆಯಲ್ಲ, ಇದು ನಿಮ್ಮ ಮಾನಿಟೈಸೇಷನ್ಗೆ ಬೇಕಾಗಿರೋವಂಥದ್ದು. 1 ಇಯರಲ್ಲಿ ಎಷ್ಟಾಯಿತು ಅಂತ ನೀವು 365 ಡೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. 741 ವಾಚ್ ಟೈಮು ಆಗಿದೆ ನಂದಿವಾಗ. ಸೊ ಅದೇ ಥರ ನೀವು ಲೈಫ್ ಟೈಮಿಗೆ ಬೇಕಿದ್ರೂ ಕೂಡ ನೋಡ್ಬೋದು. ಅಂದರೆ ನೀವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತಲೂ ಕೂಡ ನೋಡ್ಬೋದು. ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ಒಂದು ವಾಚ್ ಟೈಮ್ನ ನೋಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಸೊ ಈಗ ಬನ್ನಿ ನೋಡೋಣ ಲೈಫ್ ಟೈಮ್ದು ಎಷ್ಟಿದೆ ಅಂತ. ಲೈಫ್ ಟೈಮ್ ಅಂತಂದರೆ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ, ಓಕೆನಾ. ಸೊ ನಾನು ಲೈಫ್ ಟೈಮ್ ಮೇಲೆ ಕ್ಲಿಕ್ ಮಾಡಿದಾಗೂ ಕೂಡ ಸೇಮ್ 741 ವಾಚ್ ಅವರ್ ಇರುತ್ತೆ. ಯಾಕೆ ಅಂತಂದರೆ ನಾನು ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಸೇಮ್ ವಾಚ್ ಟೈಮ್ ಇರುತ್ತೆ. ಈ ಥರ ನೀವು ವಾಚ್ ಟೈಮ್ನ ನೋಡಬೇಕಾಗತ್ತೆ. ಬರೀ ಅರ್ನ್ ಆಪ್ಷನ್ಗೆ ಹೋಗ್ಬಿಟ್ಟು, ಇಲ್ಲ ಅಂತಂದರೆ ಫಸ್ಟು ಪೇಜಲ್ಲಿ ಬರುತ್ತಲ್ಲ, ಅದು ರಿಯಲ್ ವಾಚ್ ಟೈಮ್ ಅಲ್ಲ. ಸೊ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಗೈಸ್, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಲೇಬೇಡಿ.